ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೂರ್ಯಪುತ್ರಾಯ ವಿದ್ಮಹೇ ಶನೀಶ್ಚರಾಯ ಧೀಮಹಿ ತನ್ನೋ ಮಂದಃ ಪ್ರಚೋದಯಾತು. ಎಲ್ಲರಿಗೂ ನಮಸ್ಕಾರ. ನಮಗೆ ಇದೇ ತಿಂಗಳು ಮಾರ್ಚ್ 29ಕ್ಕೆ ಶನಿಯ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಶನಿಯ ಬದಲಾವಣೆಯಿಂದ ಯಾವ ರಾಶಿಗೆ ಏನು ಫಲಿತಾಂಶ ನಮಗೆ ಸಿಗತ್ತೆ, ಅವ್ರು ಯಾವ ರೀತಿ ಉದ್ಯೋಗದಲ್ಲಿ ಇರ್ಬೋದು, ವ್ಯಾಪಾರದಲ್ಲಿರ್ಬೋದು, ಅಥವಾ ಮದುವೆ ವಿಷಯದಲ್ಲಿ ಇರ್ಬೋದು, ಅಥವಾ ಆರೋಗ್ಯದಲ್ಲಿರ್ಬೋದು, ಏನೇನು ಯಾವ ರೀತಿ ಬದಲಾವಣೆಗಳನ್ನು ಮಾಡಿಕೊಂಡು ಯಾವ ರೀತಿ ಅವರು ಪ್ರಿಕಾಷನ್ ತಗೊಳ್ಬೇಕು ಎಂಬುದಾಗಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಶನಿಯು ಬಂದು ನಮಗೆ 3ನೇ ದೃಷ್ಟಿ, 7ನೇ ದೃಷ್ಟಿ, 10ನೇ ದೃಷ್ಟಿಯನ್ನು ವಿಶೇಷವಾಗಿ ಶನಿ ನಮಗೆ ದೃಷ್ಟಿ ನೋಡ್ತಾನೆ. ಹಾಗಾಗಿ ಎಲ್ಲಿ ದೃಷ್ಟಿ ಇರುತ್ತೋ ಅಲ್ಲಿಯೂ ಕೂಡ ಶನಿಯ ಫಲಾಂಶ ಅನ್ನೋದು ನಮಗೆ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಶನಿ ಈಗ ಕುಂಭದಿಂದ ಮೀನಕ್ಕೆ ಹೋಗ್ತಾನೆ. ಹಾಗಾಗಿ ಮೀನರಾಶಿಯವರಿಗೆ ಜನ್ಮ ಶನಿ ಅಂತ ಹೇಳ್ಬೋದು. ಅದೇ ರೀತಿ ನಮಗೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಅಂತ ಹೇಳ್ಬೋದು. ಅದೇ ರೀತಿ ಶನಿ ನೋಡುವಂತಹ ಮನೆಗಳು ಯಾವುದಂದ್ರೆ ವೃಷಭ ರಾಶಿ, ಕನ್ಯಾ ರಾಶಿ, ಧನುರಾಶಿ. ಇಷ್ಟು ರಾಶಿಗಳನ್ನು ಶನಿಯು ತಾನಿರುವ ಜಾಗದಿಂದ ದೃಷ್ಟಿಯನ್ನು ಕೊಡ್ತಾನೆ. ಹಾಗಾಗಿ ವಿಶೇಷವಾಗಿ ಮೀನರಾಶಿಯವರಿಗೆ ಜನ್ಮ ಶನಿ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ಜನ್ಮ ಶನಿ ಅಂತಂದ್ರೆ ಶನೀಶ್ವರ ನಮ್ಗೆ ಏನು ಫಲಿತ ಕೊಡ್ತಾನೆ ಅಂದ್ರೆ, ಶನಿ ಅಂದ್ರೆ ಅವನ ಕಾರಕತ್ವಗಳು. ಶನಿ ಅಂದ್ರೆ ನಿಧಾನ ಅಂತ ಅರ್ಥ. ಶನಿ ಅಂತಂದ್ರೆ ನಮಗೆ ಆರೋಗ್ಯ ಅಂತ ಹೇಳ್ಬೋದು. ಅದೇ ರೀತಿ ಶನಿ ಅಂತಂದ್ರೆ ನಮಗೆ ಬಿಹೇವಿಯರು ಅಥವಾ ಕೆಲಸದವರು, ಕೆಳಮಟ್ಟ ಜನಗಳು, ಇದೆಲ್ಲ ಕೂಡ ನಾವು ಶನಿ ಅಂತ ಹೇಳ್ತೇವೆ. ಶನಿಯಿಂದ ಬರತಕ್ಕಂಥದ್ದು. ಹಾಗಾಗಿ ಶನಿ ಎಲ್ಲಿರ್ತಾರೋ ಅಲ್ಲಿ ನಮಗೆ ದುಃಖ ಕೂಡ ನಮಗೆ ಪ್ರಾಪ್ತಿಯಾಗತ್ತೆ. ಅದೇ ರೀತಿ ನಾವು ಯಾವ ರೀತಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತೇವೋ ಅದೇ ರೀತಿ ಶನಿ ನಮಗೆ ಫಲವನ್ನು ಕೊಡ್ತಾನೆ. ಕರ್ಮ ಫಲ ಅಂತ ಹೇಳ್ತೀವಿ, ಕರ್ಮದಾತ ಅಂತ ಹೇಳ್ತೀವಿ. ನಮ್ಮ ಕರ್ಮ ಯಾವ ರೀತಿ ಇರುತ್ತೋ ಆ ರೀತಿ ಅವನು ಫಲವನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಮೀನರಾಶಿಯಲ್ಲಿ ಶನಿ 2.5 ವರ್ಷ ಕುಳಿತುಕೊಳ್ತಾನೆ. ಹಾಗಾಗಿ ಮೀನರಾಶಿಯಲ್ಲಿ ಶನಿ ಇರುವುದರಿಂದ ಮೀನರಾಶಿಯವರಿಗೆ ಈಗ ಅಲ್ಲಿ ರಾಹು ಕೂಡ ಅಲ್ಲೇ ಸಂಚಾರ ಆಗ್ತಾ ಇದ್ದಾರೆ. ಅದೇ ರೀತಿ ಶುಕ್ರನು ಕೂಡ ಅಲ್ಲೇ ಇದ್ದಾರೆ. ಹಾಗಾಗಿ ಶನಿ ಕೂಡ ಈಗ ಅಲ್ಲಿಗೆ ಹೋಗ್ತಾನೆ. ಹಾಗಾಗಿ ಇವರಿಗೆ ಈ ಒಂದು ಮೀನರಾಶಿಯವರಿಗೆ ಪ್ರಕೃತದಲ್ಲಿ ಅವರಿಗೆ ಏನು ಜನ್ಮ ಶನಿ ಅಂತ ಹೇಳ್ತೇವೆ. ಹಾಗಾಗಿ ಕೆಲಸದ ಮಾಡುವ ಜಾಗದಲ್ಲಿರಬಹುದು, ಅಥವಾ ಕೆಲಸ ಅವರಿಗೆ ಬದಲಾವಣೆ ಆಗುವಂತಹದ್ದು, ಅಥವಾ ಸ್ವಲ್ಪ ಮಾನಸಿಕವಾಗಿ ಕುಗ್ಗುವಂತಹದ್ದು, ಅಥವಾ ಮಾನಸಿಕವಾಗಿ ಅವರಿಗೆ ಆ ಒಂದು ಅನಾರೋಗ್ಯಗಳನ್ನು ಕಾಡುವಂತಹದ್ದು, ಇದೆಲ್ಲ ಕೂಡ ಈ ಮೀನರಾಶಿಯವರಿಗೆ ಈಗಿನ ಸಮಯದಲ್ಲಿ ಆಗುತ್ತೆ. ದುಃಖ ಕಷ್ಟಗಳನ್ನು ಕೂಡ ಅನುಭವಿಸುವಂತಹ ಪರಿಸ್ಥಿತಿ ಅವರಿಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇವರು ವಿಶೇಷವಾಗಿ ಏನ್ ಮಾಡಬೇಕು, ಮೀನರಾಶಿಯವರು ಆ ಒಂದು ಬಿಹೇವಿಯರ್, ಲೈಫ್ ಸ್ಟೈಲ್ ಇದನ್ನೆಲ್ಲ ಚೆನ್ನಾಗಿ ಇಟ್ಟುಕೊಂಡು ಅವರು ಶನೀಶ್ವರನಿಗೆ ಪ್ರತಿ ಶನಿವಾರ ಎಳ್ಳು ದೀಪವನ್ನು ಹಚ್ಚುವುದರ ಮೂಲಕವಾಗಿ, ಅದೇ ರೀತಿ ಕೂಡ ಹನುಮಾನ್ ಚಾಲೀಸ್ ಪಾಠನೆ ಮಾಡೋದ್ರ ಮೂಲಕವಾಗಿ ಈ ಒಂದು ಶನಿಯ ದೋಷವನ್ನು, ಅದೇ ರೀತಿ ಶನಿ ಶಾಂತಿಯನ್ನು ಮಾಡೋದ್ರ ಮೂಲಕವಾಗಿ ಕೂಡ ಈ ದೋಷವನ್ನು ಅವರು ಪರಿಹಾರ ಮಾಡ್ಕೊಳ್ಬಹುದು. ಅದೇ ರೀತಿ ಶನಿಯ 3ನೇ ದೃಷ್ಟಿಯಿಂದ ನೋಡ್ತಾನೆ. 3ನೇ ದೃಷ್ಟಿಯಿಂದ ನೋಡೋದ್ರಿಂದ ಈ ಒಂದು ವೃಷಭ ರಾಶಿ ಅಂತ ಹೇಳ್ತೇವೆ, ಅವರಿಗೆ ಸಣ್ಣ ಪ್ರಯಾಣ ಹೋಗುವಂತಹ, ಕೆಲಸದ ವಿಷಯದಲ್ಲಿ ಪ್ರಯಾಣ ಮಾಡುವಂತಹದ್ದು ಇರ್ಬೋದು, ಅಥವಾ ಬದಲಾವಣೆ ಆಗುವಂತಹದ್ದು, ಅಥವಾ ಅಣ್ಣ ತಮ್ಮಂದಿರದಲ್ಲಿ ಸಣ್ಣ ಪುಟ್ಟ ಮನಸ್ಸನ್ನು ಬರುವಂತಹದ್ದು ಇರುವಂತಹದ್ದು, ಇದೆಲ್ಲ ಕೂಡ ಈ ವೃಷಭ ರಾಶಿಯವರಿಗೆ ಆಗುವಂತಹದ್ದು ಇರುತ್ತೆ. ಜನ್ಮದಲ್ಲಿ ಗುರು ಇರೋದ್ರಿಂದ ಮೇ ತನಕ ಕೂಡ ಅವರಿಗೆ ಉತ್ತಮ ಫಲಿತಾಂಶನೇ ಇರುತ್ತೆ. ತದನಂತರವಾಗಿ ಇದೆಲ್ಲ ಕೂಡ ನಡೆಯುತ್ತೆ. ಹಾಗೆ ಅದರಲ್ಲಿ ಅವರು ಜಾಗ್ರತೆಯನ್ನು ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಅಕ್ಕಪಕ್ಕದ ಒಂದು ಜನಗಳನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹದ್ದು ಇದೆಲ್ಲ ಕೂಡ ಅವರು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಶನಿಯು ಕನ್ಯಾ ರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತಾನೆ. ಹಾಗಾಗಿ ಶನಿ 7ನೇ ದೃಷ್ಟಿಯಿಂದ ನೋಡೋದ್ರಿಂದ, 7ನೇ ದೃಷ್ಟಿ ಅಂತಂದ್ರೆ ನಾವು ವಿವಾಹಕ್ಕೆ ನೋಡುವಂತಹದ್ದು, ಅಥವಾ ಬಿಸಿನೆಸ್ ಪಾರ್ಟ್ನರ್ ಅಂತದ್ದು, ಅಥವಾ ಅವರಿಗೆ ಪ್ರಯಾಣ ಮಾಡುವಂತಹದ್ದು, ಇದೆಲ್ಲ ಕೂಡ ನಾವು 7ನೇ ಒಂದು ಭಾವದಿಂದ ಹೇಳಿಸತಕ್ಕಂಥ ಫಲ ಆಗಿರುತ್ತೆ. ಹಾಗಾಗಿ ಯಾರಾದರೂ ಕೂಡ ಮದುವೆಗೆ ಸಂಬಂಧಪಟ್ಟಂತೆ ಯಾರಾದರೂ ಕನ್ಯಾ ರಾಶಿಯವರು ಅಥವಾ ಮೀನರಾಶಿಯವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅವರಿಗೆ ಕೆಲವೊಂದು ವಿಷಯದಲ್ಲಿ ನಿಧಾನ ಆಗುವಂತಹದ್ದು, ರಿಜೆಕ್ಷನ್ಸ್ ಆಗುವಂತಹದ್ದು, ಅವರಿಗೆ ಇಷ್ಟ ಆಗದೇ ಇರುವಂತಹ ವ್ಯಕ್ತಿಗಳು ಅವರಿಗೆ ಬರುವಂತಹದ್ದು, ಅಥವಾ ಇವರಿಗೆ ಇಷ್ಟ ಆಗಿ ಇನ್ನು ಅವರಿಗೆ ಎದುರುಗಡೆಯವರಿಗೆ ಇಷ್ಟ ಆಗದೇ ಇರುವಂತಹದ್ದು, ಇದೆಲ್ಲ ಕೂಡ ಸ್ವಲ್ಪ ಕಾರಣಗಳಿಂದ ಅವರಿಗೆ ಮದುವೆ ವಿಷಯದಲ್ಲಿ ನಿಧಾನ ಆಗುವುದು ಇರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೂ ಕೂಡ ಅಷ್ಟೇ, ಅವರು ಕೆಲವೊಂದು ಬಾರಿ ಮೋಸವನ್ನು ಹೋಗುವಂತಹದ್ದು ಇರ್ಬೋದು, ಅಥವಾ ಅವರೇನು ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಾರೋ ಅದು ಅವರಿಗೆ ರಿಟರ್ನ್ಸ್ ಆದಷ್ಟು ಬರದೇ ಇರುವಂತಹದ್ದು, ಇದೆಲ್ಲ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಆಗುವಂತಹದ್ದು ಇರುತ್ತೆ. ಒಂದು ವ್ಯಾಪಾರ ವ್ಯವಹಾರದಲ್ಲಿಯೂ ಕೂಡ ಅವರಿಗೆ ಸ್ವಲ್ಪ ಕಡಿಮೆ ಫಲಿತಾಂಶವನ್ನು ಕೂಡ ಆ ಒಂದು ಏನು ಅವ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಡ್ತಾರೋ ಅದರಿಂದ ಕೂಡ ಕಡಿಮೆ ಅವರಿಗೆ ಆ ಒಂದು ಲಾಭ ಬರುವಂಥದ್ದು ಇದು ಕೂಡ ಕನ್ಯಾ ರಾಶಿಯವರಿಗೆ ಆಗುತ್ತೆ. ಹಾಗಾಗಿ ಹಣಕಾಸು ವಿಷಯದಲ್ಲಿ ಇರ್ಬೋದು, ಅವರು
ಆದಷ್ಟು ಕಡಿಮೆಯ ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡಿಕೊಳ್ಳುವಂಥದ್ದು, ಅಥವಾ ಇನ್ನು ಸ್ವಲ್ಪ ದಿವಸ ಕಾದು ತದನಂತರ ಇನ್ನೊಂದು 6 ತಿಂಗಳು 1 ವರ್ಷ ಬಿಟ್ಟು ಆ ಒಂದು ವ್ಯವಹಾರಕ್ಕೆ ಕೈಗೊಂಡದ್ದು ಮಾಡುವಂಥದ್ದು. ಅಥವಾ ಮದುವೆ ವಿಷಯಕ್ಕೆ ಬಂದಾಗಲೂ ಅಷ್ಟೇ ಸ್ವಲ್ಪ ನಿಧಾನವನ್ನು ಮಾಡುವಂಥದ್ದು, ಅಥವಾ ಅವರಿಗೆ ನಿಧಾನ ಅಂತ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಯತ್ನವನ್ನು ಮಾಡುವುದರ ಮೂಲಕವಾಗಿ ಕೂಡ ಆ ಒಂದು ಅವರಿಗೆ ಆ ಒಂದು ಶನಿಯಿಂದ ಬರತಕ್ಕಂಥ ಫಲಿತ ಏನು ನೆಗೆಟಿವ್ ದೋಷ ಇರುತ್ತೋ ಅದೆಲ್ಲ ಕೂಡ ಅವರಿಗೆ ಪರಿಹಾರವನ್ನು ಮಾಡಿಕೊಳ್ಬಹುದು. ಅದೇ ರೀತಿ ಇನ್ನು ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಅಂತ ಹೇಳ್ತೇವೆ. ಅಷ್ಟಮದಲ್ಲಿ ಶನಿ ಅಂತಂದ್ರೆ ಈ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಏನಾದರೂ ಕೂಡ ಪಿತ್ರಾರ್ಜಿತದಲ್ಲಿ ಇದ್ರೆ ಕೋರ್ಟು ವ್ಯವಹಾರ ಕಚೇರಿಗಳನ್ನು ಓಡಾಡುವಂಥದ್ದು ಇರುತ್ತೆ, ಅಥವಾ ಅವರಿಗೆ ಬರುವಂತ ವಿಷಯದಲ್ಲಿ ಸ್ವಲ್ಪ ಗಲಾಟೆಗಳು ನಡೆಯುವಂತಹದ್ದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಯನ್ನು ಬರುವಂತಹದ್ದು, ಕೆಲಸದ ವಿಷಯದಲ್ಲಿ ಬದಲಾವಣೆ ಆಗುವಂತಹದ್ದು ಕೂಡ ಈ ಸಿಂಹರಾಶಿಯವರಿಗೆ ಆಗುವಂತಹದ್ದು ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮಶನಿ ಅಂತಂದ್ರೆ ನಾವು ವಿಶೇಷವಾಗಿ ಒಂದು ಪಂಚಮ ಭಾವ ಅಂತಂದ್ರೆ ಪ್ರೀತಿ ಪ್ರೇಮ ಅಂತ ಹೇಳ್ತೇವೆ. ಅದೇ ರೀತಿ ಕೂಡ ಸ್ನೇಹಿತರು ಅಂತ ಹೇಳ್ತೇವೆ. ಒಳ್ಳೆ ಪ್ರಾಥಮಿಕ ನಮಗೆ ವಿದ್ಯಾಸ್ಥಾನ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಆ ಒಂದು ಮಕ್ಕಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಅವರಿಗೆ ಅಡಚಣೆ ಬರುವಂತಹದ್ದು, ಸ್ವಲ್ಪ ಲೇಸಿನೆಸ್ ಅಂದ್ರೆ ಅವರಿಗೆ ಸ್ವಲ್ಪ ಆದಷ್ಟು ನಾವು ಪ್ರೆಸರ್ ಮಾಡೋದಿರತ್ತೆ, ಪುಷ್ ಮಾಡೋದಿರತ್ತೆ, ಓದಿ ಅಂತ, ಇದೆಲ್ಲ ಕೂಡ ಒಂದು ಕ್ರಿಯೇಟ್ ಆಗುವಂತಹದ್ದು. ಅದೇ ರೀತಿ ಫ್ರೆಂಡ್ಸ್ ಇಂದ ಮೋಸ ಆಗುವಂತಹದ್ದು, ಫ್ರೆಂಡ್ಸ್ ನಮ್ಮನ್ನ ಬಿಟ್ಟು ಹೋಗುವಂತಹದ್ದು ಈ ವೃಶ್ಚಿಕ ರಾಶಿಯವರಿಗೆ. ನಮ್ಮಿಂದ ನಾವೇನ್ ಮಾತಾಡಿದ್ರು ಕೂಡ ಫ್ರೆಂಡ್ಸ್ಗೆ ಆಗದೇ ಇದ್ರೆ ಅವ್ರು ನಮ್ಮಿಂದ ದೂರ ಹೋಗುವಂತಹದ್ದು, ಗಲಾಟೆ ಆಗುವಂತಹದ್ದು, ಇದೆಲ್ಲ ಕೂಡ ಆ ಒಂದು ವೃಶ್ಚಿಕ ರಾಶಿಯವರಿಗೆ ನಡೆಯುವಂತಹ ಅವಕಾಶಗಳು ಇರುತ್ತೆ. ಹಾಗಾಗಿ ಆದಷ್ಟು ನಾವು ಎಲ್ಲದಕ್ಕೂ ಕಾರಣ ಮಾತೇ ಕಾರಣ ಆಗುತ್ತೆ. ಹಾಗಾಗಿ ಮಾತನ್ನು ಚೆನ್ನಾಗಿಟ್ಕೊಂಡಾಗ, ನಮ್ಮ ಬಿಹೇವಿಯರ್ ಚೆನ್ನಾಗಿಟ್ಕೊಂಡಾಗ, ನಾವು ಆದಷ್ಟು 10 ಜನಕ್ಕೆ ಒಂದು ಕೆಳಮಟ್ಟದ ಜನಗಳಿಗೆ ಅಥವಾ ಕೆಲಸದವರಿಗೆ ಇರ್ಬೋದು, ಅಥವಾ